ವಿಧಿ ಬರಹನ ಬದಲಾಯಿಸೋಕೆ ಬ್ರಹ್ಮನಿಂದಾನೂ ಸಾಧ್ಯ ಇಲ್ಲ. ನಾನು ಹೇಳಬೇಕಾದ್ದನ್ನ ಹೇಳಲೇಬೇಕು. ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಅದೇನೇ ಇದ್ರು ಹೇಳಿ ಗುರುಗಳೇ, ಅದೆಂಥದ್ದೇ ಆದ್ರೂ ಪರವಾಗಿಲ್ಲ. ನನ್ನ ಮನಸ್ಸು ಅದನ್ನ ಸಮಯೋಚಿತವಾಗಿ ತಗೊಳತ್ತೆ. ಅದೇನಿದ್ರು ಹೇಳಿ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ಈ ಜಾತಕದ ರಹಸ್ಯನ ಇವತ್ತು ಹೇಳೇ ಬಿಡ್ತೀನಿ. ನಿಮ್ಮ ತಂಗಿ ಅರ್ಚನಳಿಗೆ ಸದ್ಯಕ್ಕೆ ಮದುವೆ ಯೋಗ ಇಲ್ಲ. ಹಾಗಂತ ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಮುಂದೆ ಖಂಡಿತ ಅವಳಿಗೆ ಮದುವೆ ಆಗತ್ತೆ. ಆದರೆ ಅದು ಆ ಹುಡುಗನ ಎರಡನೇ ಸಂಬಂಧವಾಗಿರುತ್ತೆ. ವೀರಣ್ಣವರೇ, ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ಇದು ನಾನು ಹೇಳ್ತಾ ಇರೋದಲ್ಲ. ಈ ಮಾತನ್ನ ಆ ದೇವರೇ ಹೇಳಿಸ್ತಾ ಇದ್ದಾನೆ. ನಿಮ್ಮ ತಂಗಿ ಯಾರನ್ನೇ ಮದುವೆ ಮಾಡ್ಕೊಂಡ್ರು ಅದು ಎರಡನೇ ಸಂಬಂಧವೇ ಆಗಿರುತ್ತೆ. ಗುರುಗಳೇ, ನನ್ನ ತಂಗಿ ಜಾತಕದಲ್ಲಿ ಆ ಥರದೊಂದು ರಹಸ್ಯ ಇದೆಯಾ? ಅವಳು ಮದುವೆ ಆಗೋ ಗಂಡಿಗೆ ಅದು ಎರಡನೇ ಸಂಬಂಧ ಆಗಿರುತ್ತಾ? ಈ ಹಿಂದೆ ನಿಮಗೆ ಹಲವಾರು ವಿಷಯಗಳನ್ನು ಹೇಳಿದ್ದೀನಿ. ಅದೆಲ್ಲವೂ ಏನಾಗಿದೆ ಅಂತ ನಿಮಗೆ ಗೊತ್ತು. ಆದರೂ ಇನ್ನೂ ಒಂದು ಗೊಂದಲ ಇದೆ. ಈ ಜಾತಕದ ಪ್ರಕಾರ ನಿಮ್ಮ ತಂಗಿ ನಿಮ್ಮ ಜೊತೆಯಲ್ಲಿ ಇರೋ ಹಾಗಿಲ್ಲ. ಇದಾಳೆ ಅಂತಂದ್ರೆ ಇದರಲ್ಲಿ ಏನೋ ಒಂದು ವಿಶೇಷ ಇದೆ.